ಟುನಿಯ ನ್ಯಾಚುರಲ್ ಐಸ್ ಕ್ರೀಮ್. ಅದು ಬೇಸಿಗೆ ಕಾಲ, ಪಕ್ಷಿಗಳ ಗ್ರಾಮ. ಈ ಬಿಸಿಲಿಗೆ ಸ್ವಲ್ಪ ತಂಪಾಗಿರ್ಲಿ ಅಂತ ತುನಿಗುಬ್ಬಚ್ಚಿಯ ಊರಿನ ಗಡಿಯಲ್ಲಿ ಒಂದು ಐಸ್ ಕ್ರೀಮ್ ಗಾಡಿ ಇಟ್ಟು ವ್ಯಾಪಾರ ಮಾಡ್ತಿದ್ಲು. ಆ ಐಸ್ ಕ್ರೀಮ್ ಗಾಡಿಯಲ್ಲಿ ಟುನಿ ನ್ಯಾಚುರಲ್ ಐಸ್ ಕ್ರೀಮ್ ಮೇಡ್ ವಿತ್ ಮಿಲ್ಕ್ ಅಂಡ್ ಫ್ರೂಟ್ಸ್ ಅಂತ ಬರ್ದಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಛತ್ರಿನೂ ಇಟ್ಕೊಂಡಿದ್ಲು. ಆವಾಗ ಟುನಿಗುಬ್ಬಚ್ಚಿ ಜೋರಾಗಿ, ಬನ್ನಿ ಅಮ್ಮ ಬನ್ನಿ, ಇದು ಪ್ಯೂರ್ ಆದ ಹಾಲು ಹಾಗೂ ಫ್ರೂಟ್ಸ್ ಹಾಕಿ ಮಾಡಿರುವ ಐಸ್ ಕ್ರೀಮ್. ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಮೈದಾ ಹಿಟ್ಟಿಲ್ಲ, ಹಾಗೇನೆ ಯಾವುದೇ ಸಕ್ಕರೆಯನ್ನು ನಾನು ಉಪಯೋಗ ಮಾಡಲೇ ಇಲ್ಲ. ಆವಾಗ ಬುಜ್ಜಿ ಕೂಡ ಜೋರಾಗಿ, ಹೌದು, ನಿನ್ನೆ ರಾತ್ರಿನೇ ಹಾಲನ್ನ ಬಿಸಿ ಮಾಡಿ ಅದರಲ್ಲಿ ಈ ಫ್ರೂಟ್ಸ್ ಎಲ್ಲಾನು ನಾವು ಸ್ಮ್ಯಾಶ್ ಮಾಡಿ ಹಾಕಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸಲ ತಿಂದ್ರೆ ಸಾಕಾಗಲ್ಲ, ಪುನಃ ಪುನಃ ಬೇಕು ಅಂತ ಕೇಳ್ತೀರಾ. ಹಾಗಂತ ಅವ್ರು ಹೇಳಿದನ್ನ ಕೇಳಿ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಅಲ್ಲಿಗೆ ಬಂದ್ರು. ಆವಾಗ ಮಹಿಹತ್ತು ತುಂಬಾನೇ ಸುಸ್ತಾಗಿ, ಹಬ್ಬ, ಈ ಬಿಸಿಲಿಗೆ ಐಸ್ ಕ್ರೀಮ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಲು ತಡ್ಕೊಳಕ್ ಆಗ್ತಿಲ್ಲ ಟುನಿ, ನನಗೊಂದು ಮ್ಯಾಂಗೋ ಐಸ್ ಕ್ರೀಮ್ ಕೊಡು. ತಗೊಳ್ಳಿ ಮಹಿಯವರೇ, ಇದು ಸ್ವೀಟ್ ಆಗಿರುವ ಮ್ಯಾಂಗೋ ಇಂದ ಮಾಡಿದ ಐಸ್ ಕ್ರೀಮ್. ಇದರಲ್ಲಿ ಸಕ್ಕರೆ ಸಿಹಿ ಇಲ್ಲ, ಮ್ಯಾಂಗೋ ಸಿಹಿನೇ ಇದೆ. ಹಾಗಂತ ಹೇಳಿದಾಗ ಮಹಿಹದ್ದು ಆ ಐಸ್ ಕ್ರೀಮ್ನ ಕಚ್ಚಿ ಒಂದು ಕ್ಷಣ ಕಣ್ಮುಚ್ಕೊಂಡು, ಆಹಾ ಸೂಪರ್, ಬಾಯಲ್ಲಿ ಬೆಣ್ಣೆ ಕರಿಯೋ ಥರ ಕರ್ಗೋಗ್ತಾ ಇದೆ. ಟೋನಿ, ಆವಾಗವಾಗ ಇದರಲ್ಲಿ ಮಾವಿನ ಹಣ್ಣು ಬೇರೆ ಸಿಗ್ತಾನೇ ಇದೆ. ನಾನು ತಿಂತಾ ಇರೋದು ಐಸ್ ಕ್ರೀಮಾ ಇಲ್ಲ ಮಾವಿನ ಹಣ್ಣ ಅನ್ನೋ ಥರ ನನಗೆ ಡೌಟ್ ಬರ್ತಾ ಇದೆ ಟೋನಿ. ಇದನ್ನ ನೋಡ್ತಾ ಇದ್ದ ಲೂಸಿ ಪಾರಿವಾಳ, ಟೋನಿ, ಹಾಗಾದ್ರೆ ನನಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡು. ಈ ಬಿಸಿಲಲ್ಲಿ ತಿರುಗಿ ತಿರುಗಿ ನನ್ನ ಕಲರ್ ಎಲ್ಲ ಫೇಡ್ ಆಗ್ತಿದೆ. ಐಸ್ ಕ್ರೀಮ್ ತಿಂದ್ರೆ ಚೆನ್ನಾಗಿರುತ್ತೆ. ಆಹಾ ಸೂಪರ್ ಸೂಪರ್, ಇದು ಐಸ್ ಕ್ರೀಮ್ ಥರಾನೇ ಇಲ್ಲ, ಹಾಗೇನೆ ಸ್ಟ್ರಾಬೆರಿನ ಕಚ್ಚಿ ತಿನ್ನೋ ಥರ ಇದೆ. ಟೋನಿ, ನನ್ನ ಮಗನಿಗೆ ಒಂದು ರಾಂಪಲ್ ಐಸ್ ಕ್ರೀಮ್ ಕೊಡು. ನೋಡು ಬಿಸಿಲಿಗೆ ಹೇಗೆ ಕಪ್ಪಾಗಿದ್ದಾನೆ. ಆ ರಾಂಪಲ್ ಐಸ್ ಕ್ರೀಮ್ ಅವನಿಗೆ ತುಂಬಾ ಇಷ್ಟ. ಸ್ವಲ್ಪ ಸಮಯದಲ್ಲಿ ಟುನಿ ತಗೊಂಡು ಬಂದ ಆ ನ್ಯಾಚುರಲ್ ಫ್ರೂಟ್ ಐಸ್ ಕ್ರೀಮ್ ಎಲ್ಲಾನು ಮಾರಿತು. ಟುನಿಯ ಕೈಯಲ್ಲಿ ಇವಾಗ ಸುಮಾರು ಹಣನೂ ಇತ್ತು. ಐಸ್ ಕ್ರೀಮ್ ತಿಂದವರು ಸಂತೋಷವಾಗಿದ್ರು, ವ್ಯಾಪಾರ ಮಾಡಿದ ಟುನಿನೂ ಸಂತೋಷವಾಗಿದ್ಲು. ಆದ್ರೆ ಇನ್ನೊಂದ್ ಕಡೆ ಚಿಚು ಮಾತ್ರ ಸ್ವಲ್ಪನೂ ಸಂತೋಷವಾಗಿತ್ತಿಲ್ಲ. ಊರಿನವರು ಟುನಿನ ಮೆಚ್ಕೊಳ್ಳೋದು, ಅವಳು ಅಷ್ಟು ಹಣ ಸಂಪಾದನೆ ಮಾಡೋದ್ರಲ್ಲಿ ಅವಳಿಗೆ ಇಷ್ಟಾನೇ ಇಲ್ಲ. ಹೇ ಬನ್ನೋ, ನೋಡುದೇನೋ ಆ ಟುನಿ ವ್ಯಾಪಾರ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ. ಎಲ್ರು ಅವಳ ಕೈಗೆ ಎಷ್ಟು ಹಣ ಕೊಡ್ತಿದ್ದಾರೆ ನೋಡು. ನಾಳೆನೆ ಹೋಗಿ ಅವಳು ಒಂದು ಚಿನ್ನದ ನೆಕ್ಲೆಸ್ ತಗೊಂಡ್ರು ಕೂಡ ಆಶ್ಚರ್ಯ ಪಡಕ್ಕಿಲ್ಲ ಕಣೋ. ಹೌದಮ್ಮ, ಟುನಿ ಆಂಟಿ ಮಾಡೋ ಐಸ್ ಕ್ರೀಮ್ ಚೆನ್ನಾಗಿದೆ ಅಂತೆ. ಅದು ಪ್ಯೂರ್ ಆಗಿ ಹಣ್ಣು ಹಾಕಿ ಮಾಡೋದಂತೆ. ನಾನು ಕೂಡ ಪಿಗಿ ಬ್ಯಾಂಕಿಂದ ಹಣ ತಗೊಂಡು ಹೋಗಿ ತಗೊಳ್ಳಾ. ಆವಾಗ ಚಿಚುಕಾಗೆ ಕೋಪದಿಂದ, ಬಾಯ್ ಮುಚ್ಚೋ, ಅವಳ ವ್ಯಾಪಾರ ಚೆನ್ನಾಗಿ ನಡೀತಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ಇದರಲ್ಲಿ ನನ್ನ ಮನೆ ಹಣನ ತಗೊಂಡೋಗಿ ಕೊಡ್ತೀನಿ ಅಂತೀಯ. ನಾಳೆ ನೋಡು, ಅವಳ ಅಂಗಡಿ ಹತ್ರ ಇಲ್ಲದೆ ಎಲ್ರು ನನ್ನ ಅಂಗಡಿ ಹತ್ರ ಬಂದು ಐಸ್ ಕ್ರೀಮ್ ತಗೊಳ್ಬೇಕು. ಅಮ್ಮ, ಐಸ್ ಕ್ರೀಮ್ ಮಾಡೋಕ್ಕೆ ಸುಮಾರು ಹಾಲು ಹಣ್ಣು ಎಲ್ಲನೂ ಖರ್ಚಾಗುತ್ತೆ. ಅದಕ್ಕೆ ನಿನ್ನ ಹತ್ರ ಬಡ್ಜೆಟ್ ಇಲ್ವಲ್ಲ. ಅದು ಅಲ್ಲದೆ ನಿನಗೆ ಐಸ್ ಕ್ರೀಮ್ ಮಾಡೋಕ್ಕೂ ಬರಲ್ಲ ಅಲ್ವಾ. ನೀನು ಬೇರೆ ಯಾಕೋ ಐಸ್ ಕ್ರೀಮ್ ಮಾಡೋಕ್ಕೆ ಹಾಲು ಹಣ್ಣು. ನನ್ನ ಹತ್ರ ಅದಕ್ಕೆ ಸೂಪರ್ ಆದ ಒಂದು ಐಡಿಯಾ ಇದೆ ಕಣೋ. ನಾನು ಕಲರ್ ಹುಡಿ, ಸಕ್ಕರೆ, ನೀರನ್ನು ಮಾತ್ರ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿ ವ್ಯಾಪಾರ ಮಾಡ್ತೀನಿ ನೋಡು. ಚಿನ್ನಕ್ಕಾಗಿ ಅದನ್ನು ಕೇಳಿ ಆಶ್ಚರ್ಯದಿಂದ, ಏನೋ ಕಲರಾ? ಅಂದರೆ ಹಣ್ಣೇ ಇಲ್ಲದೆ ಇರುವ ಹಣ್ಣಿನ ಐಸ್ ಕ್ರೀಮಾ? ಎಲ್ರು ಕಂಡು ಹಿಡಿದ್ರೆ? ಇವ್ರು ಕಂಡು ಹಿಡ್ದು ಏನು ಮಾಡ್ತಾರೆ? ಅವ್ರಿಗೆ ಎಲ್ಲನೂ ಕಲರ್ ಆಗಿರಬೇಕು ಅಷ್ಟೇ. ಆರೆಂಜ್ ಹುಡಿ ಹಾಕಿದ್ರೆ ಅದು ಆರೆಂಜ್ ಐಸ್ ಕ್ರೀಮು, ಕೆಂಪುಡಿ ಹಾಕಿದ್ರೆ ಅದು ಸ್ಟ್ರಾಬೆರಿ ಐಸ್ ಕ್ರೀಮು. ಇವ್ರಿಗೇನೋ ಗೊತ್ತಾಗುತ್ತೆ. ನಾಳೆ ನೋಡು ನನ್ನ ವ್ಯಾಪಾರ ಟುನಿ ವ್ಯಾಪಾರಕ್ಕಿಂತ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ. ಹಾಂ, ಟುನಿಗೆ ಈ ಮಾರ್ಕೆಟಿಂಗ್ ಟ್ರಿಕ್ಕೆಲ್ಲ ಏನು ಗೊತ್ತಿಲ್ಲ ಕಣೋ. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಐಸ್ ಕ್ರೀಮ್ ಗಾಡಿಯ ಮುಂದ್ಗಡೆನೆ ಚಿಚು ಕೂಡ ಅವಳ ಐಸ್ ಕ್ರೀಮ್ ಗಾಡಿನ ಇಟ್ಲು. ಸುಮ್ಮನೆ ಹೇಳ್ಬಾರ್ದು, ಚಿಚು ತಗೊಂಡು ಬಂದಿರುವ ಐಸ್ ಕ್ರೀಮ್ಗಳು ನೋಡಕ್ಕೆ ತುಂಬಾನೇ ಕಲರ್ಫುಲ್ ಆಗಿತ್ತು. ಕನ್ನಡಿ ಬಾಕ್ಸಲ್ಲಿ ಇಟ್ಟಿದ್ರಿಂದ ಎಲ್ರಿಗೂ ಆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಟ್ರಾಕ್ಟ್ ಮಾಡೋ ಥರ. ಆವಾಗ ಚಿಚುಕಾಗೆ ತುಂಬ ಜೋರಾಗಿ, ಚಿಚುಕಾಗೆ, ಹಾಯ್ ಫ್ರೆಂಡ್ಸ್, ಹಳೆ ಥರದ ಫ್ರೂಟ್ ಐಸ್ ಕ್ರೀಮ್ ತಿಂದು ತಿಂದು ನಿಮಗೆ ಬೋರ್ ಹೊಡಿತಾ ಇದೆಯಾ? ಅದರಲ್ಲಿ ಮಧ್ಯದಲ್ಲಿ ಹಣ್ಣು ಬೇರೆ ಸಿಕ್ಕಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ನನ್ನ ಹತ್ರ ಬನ್ನಿ, ರೈನ್ಬೋ ಕಲರ್ಸಲ್ಲಿ ಐಸ್ ಕ್ರೀಮ್ ನನ್ನ ಹತ್ರ ಇದೆ. ಬ್ಲೂ, ಪಿಂಕ್, ಪರ್ಪಲ್ ಈ ರೀತಿ ಐಸ್ ಕ್ರೀಮನ್ನು ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ತಿಂದಿರೋದಿಲ್ಲ. ಚಿಚು ಹಾಗೆ ಜೋರಾಗಿ ಹೇಳಿದ್ದನ್ನ ಕೇಳಿ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಈ ಸಲ ಕಲರ್ಫುಲ್ ಆದ ಐಸ್ ಕ್ರೀಮ್ನ ತಿನ್ಬೇಕು ಅನ್ನುವ ಆಸೆಯಿಂದ ಟುನಿಯ ಗಾಡಿಯ ಹತ್ತಿರ ಹೋಗದೆ ಈ ಸಲ ಚಿಚುಕಾಗೆಯ ಗಾಡಿಯ ಹತ್ತಿರ ಬಂದ್ರು. ಅವರೆಲ್ಲರೂ ತುಂಬಾನು ಆಸಕ್ತಿಯಿಂದ ನೋಡ್ತಾ ಇದ್ರು. ವಾವ್ ಚಿಚು, ಈ ಐಸ್ ಕ್ರೀಮ್ಗಳು ಎಷ್ಟು ಕಲರ್ಫುಲ್ ಆಗಿದೆ. ನೋಡುವಾಗ್ಲೇ ತಗೊಂಡು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಅದ್ರಲ್ಲೂ ಆ ಬ್ಲೂ ಕಲರ್, ಅದಂತೂ ತುಂಬಾನೇ ಚೆನ್ನಾಗಿದೆ. ಹೌದು ಚಿಚು, ನನಗೆ ಆ ಹಸಿರು ಕಲರ್ ಐಸ್ ಕ್ರೀಮ್ ಕೊಡು. ಅದು ನೋಡುವಾಗ್ಲೇ ತುಂಬಾ ಕಲರ್ಫುಲ್ ಆಗಿದೆ ಅಲ್ವಾ? ಆಂಟಿ,
ನನಗೆ ಪಿಂಕ್ ಕಲರ್ ಕೊಡಿ. ಆ ಪಿಂಕ್ ಕಲರ್ ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಚಿಚುಕಾಗೆ ಸಂತೋಷದಿಂದ ಹಣನ ತಗೊಳ್ಳಿ, ನಿಮಗೋಸ್ಕರನೇ ಕಲರ್ಫುಲ್ ಆದ ಐಸ್ ಕ್ರೀಮ್ನ ಮಾಡಿ ತಗೊಂಡ್ ಬಂದಿದ್ದೀನಿ. ಇಂಥ ಕಲರ್ ಇಲ್ಲಿ ಎಲ್ಲೂ ಸಿಗೋದೇ ಇಲ್ಲ. ಹಾಗಂತ ಹೇಳಿ ಲೂಸಿಗೆ ಆ ಬ್ಲೂ ಐಸ್ ಕ್ರೀಮ್ನ ಕೊಟ್ಲು. ಆ ಬ್ಲೂ ಐಸ್ ಕ್ರೀಮ್ನ ಲೂಸಿ ಪಾರಿವಾಳ ಸ್ವಲ್ಪ ಕಚ್ಚದ್ಲು. 1 ಸೆಕೆಂಡ್ 2 ಸೆಕೆಂಡ್, ಆದ್ರೆ 3ನೇ ಸೆಕೆಂಡಲ್ಲಿ ಅವಳ ಮುಖ ಬಾಡಿ ಹೋಯ್ತು. ಚಿಚಿಚಿ, ಥು, ಇದೇನೋ ಐಸ್ ಕ್ರೀಮಾ? ಚಿಚು, ಏನಿದೋ? ಇದರಲ್ಲಿ ಹಾಲಿಲ್ಲ, ಫ್ರೂಟ್ ಇಲ್ಲ, ಬರೀ ಕಲರ್ ಹುಡಿ ಸಕ್ಕರೆ ನೀರು ಮಾತ್ರ ಹಾಕಿ ಕೊಟ್ಟಿದೀಯಾ? ಇದನ್ ತಿಂದ ತಕ್ಷಣ ನನ್ ಗಂಟ್ಲು ಒಣಗೋಯ್ತು. ಆವಾಗ ಚೋಟುಗಿಳಿ ಕೂಡ ಹಸಿರು ಐಸ್ ಕ್ರೀಮ್ನ ತಿನ್ನೋಡಿ, ಥು, ಏನ್ ಚಿಚು ಇದು? ನಿಜಾನೇ ಲೂಸಿ ಹೇಳಿದೋ? ಇದರಲ್ಲಿ ಹಸಿರು ಬಣ್ಣ ಹಾಕಿದೀಯಾ ಅಷ್ಟೇ, ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಇದನ್ನ ತಿಂದ ತಕ್ಷಣ ನನ್ ಗಂಟ್ಲು ನೋಡು, ನನಗೆ ಕೆಮ್ಮು ಬೇರೆ ಬರ್ತಾ ಇದೆ. ಬನ್ನು ಪಿಂಕ್ ಐಸ್ ಕ್ರೀಮ್ನ ತಗೊಂಡು, ಅಮ್ಮ, ಈ ಪಿಂಕ್ ಐಸ್ ಕ್ರೀಮ್ ತಿಂದ್ಮೇಲೆ ನನ್ನ ನಾಲ್ಗೆ ನೋಡು, ಇದರಲ್ಲಿರೋ ಕಲರ್ ಎಲ್ಲ ನಾಲ್ಗೆಯಲ್ಲಿ ಅಂಟ್ಕೊಂಡು ನಾನು ರಾಕ್ಷಸನ್ ತರ ಇದ್ದೀನಿ ಅಲ್ವಾ? ಲೂಸಿ ಕೂಡ ಅವಳ ನಾಲ್ಗೆನ ನೋಡಿ, ಅಯ್ಯೋ, ನನ್ನ ನಾಲ್ಗೆ ಬ್ಲೂ ಕಲರಲ್ಲಿ ಬದಲಾಗಿದೆ, ನಾ ನೋಡಕ್ಕೆ ಏಲಿಯನ್ ತರ ಇದ್ದೀನಿ. ಯಾರಾದ್ರೂ ನೋಡಿದ್ರೆ ನನ್ನನ್ನ ಏನ್ ಮಾಡ್ತಾರೋ ಏನೋ. ಹಾಗೆ ಅಲ್ಲಿ ದೊಡ್ಡ ಜಗಳ ನಡೀತಾ ಇದ್ದಾಗ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಹಾಗೂ ಆ ಊರಿನಲ್ಲಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದ ಕುಹುಬಾತು ಅಲ್ಲಿಗೆ ಬಂದ್ರು. ಏನಿಲ್ಲಿ ಜಗಳ? ಲೂಸಿ, ನಿನ್ ನಾಲ್ಗೆ ಯಾಕೆ ಬ್ಲೂ ಕಲರಲ್ಲಿದೆ? ಅರೆ ಬನ್ನು, ನಿನ್ ನಾಲ್ಗೆ ಯಾಕೋ ಪಿಂಕ್ ಕಲರಲ್ಲಿದೆ? ಮಹಿಯವ್ರೆ, ಈ ಚಿಚೋ ನಮ್ಮನ್ನೆಲ್ಲರನ್ನ ಮೋಸ ಮಾಡಿದ್ಲು. ಬರೀ ಕಲರ್ ಹಾಕಿದ ನೀರನ್ನ ಐಸ್ ಕ್ರೀಮ್ ಅಂತ ಮಾರಿ ಇವಾಗ ನೋಡಿ ನಮ್ ಗಂಟ್ಲು ಕೆಟ್ಟೋಯ್ತು, ನಮ್ ನಾಲಿಗೆ ಎಲ್ಲಾನು ಕಲರ್ ಆಗಿದೆ. ಹಾಗಂತ ಹೇಳಿದಾಗ ಡಾಕ್ಟರ್ ಕುಹು ಆ ಐಸ್ ಕ್ರೀಮ್ನ ಚೆಕ್ ಮಾಡಿ ನೋಡಿ, ಅರೆ ಇದು ಎಡಿಬಲ್ ಕಲರ್ ಕೂಡ ಅಲ್ಲ, ಅಂದ್ರೆ ಇದು ಫುಡ್ ಕಲರ್ ಅಲ್ಲ, ಇದು ಬಟ್ಟೆಗಳಿಗೆ ಹಾಕೋ ಕಲರ್. ಚಿಚು, ಇದೇನಿದು ಮಾಡಿಟ್ಟಿದೀಯಾ? ನೀನು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಉಳಿದವರ ಪ್ರಾಣದ ಜೊತೆ ಆಟಾಡ ಹಕ್ಕು ಯಾರು ಕೊಟ್ಟಿದ್ ನಿಂಗೆ? ಆವಾಗ ಬೇರೆ ದಾರಿಯಲ್ಲೇ ಚಿಚುಕಾಗೆ, ಅಯ್ಯೋ, ನಿಮ್ಗೆ ಈ ಫ್ಲೇವರ್ ಬಗ್ಗೆ ಗೊತ್ತಿಲ್ಲ. ಇದು ಬ್ಲೂಬೆರಿ ಡಿಟರ್ಜೆಂಟ್ ಫ್ಲೇವರು. ಅದರಲ್ಲಿ ಬ್ಲೂಬೆರಿ ಫ್ಲೇವರ್ ಕಡಿಮೆ ಆಗಿದೆ, ಡಿಟರ್ಜೆಂಟ್ ಫ್ಲೇವರ್ ಜಾಸ್ತಿ ಇದೆ. ಅದಕ್ಕೆ ನಿಮ್ಗೆ ಅದು ಸಬ್ಬು ತರ ಅನಿಸ್ತಾ ಇದೆ. ಆವಾಗ ಮಹಿಹದ್ದು ಕೋಪದಿಂದ, ಛೀ, ಬಾಯಿ ಮುಚ್ಚು ಚಿಚೋ, ನೀನು ಹೇಳೋ ಕತೆನೆಲ್ಲ ನಂಬಕ್ಕೆ ನಾವೇನು ಚಿಕ್ಕ ಮಕ್ಕಳು ಅಲ್ಲ. ಎಷ್ಟು ಅಹಂಕಾರ ಇದ್ದಿದ್ರೆ ಬರೀ ಕಲರ್ ಹುಡಿ, ಅದನ್ನು ತಿನ್ನಕ್ಕಾಗದೇ ಇರೋ ಕಲರ್ ಹುಡಿನ ಹಾಕಿ ಐಸ್ ಕ್ರೀಮ್ ಆಗಿ ಮಾಡ್ತೀಯಾ? ಇವಾಗ್ಲೇ ಎಲ್ಲರ ಹತ್ರ ತಗೊಂಡ ಹಣನ ವಾಪಸ್ ಕೊಡೋ. ಈ ವ್ಯಾಪಾರನ ಇಲ್ಲಿಗೆ ನೀನು ಮುಗಿಸ್ಬೇಕಷ್ಟೇ. ಅಮ್ಮ, ನೆನ್ನೆ ರಾತ್ರಿನೇ ನಾನು ಹೇಳ್ದೆ ಅಲ್ವಾ, ಬರೀ ಕಲರ್ ಹುಡಿ ಹಾಕಿ ಐಸ್ ಕ್ರೀಮ್ ಮಾಡಿದ್ರೆ ಎಲ್ರೂ ಕಂಡು ಹಿಡಿತಾರೆ ಅಂತ. ಆವಾಗಲೇ ನೀನು ನಿಲ್ಲಿಸ್ಬೇಕಾಗಿತ್ತು. ಇವಾಗ ನೋಡಿ ಎಲ್ರೂ ಹೇಗ್ ಬೈತಾ ಇದ್ದಾರೆ ಅಂತ. ಆವಾಗ ಚಿಚುಕಾಗಿ ಅಳುತ್ತಾ ತುಂಬಾನು ಬೇಜಾರಿಂದ, ಸಾರಿ, ನಾನು ಹಣನ ವಾಪಸ್ ಕೊಟ್ಬಿಡ್ತೀನಿ. ಯಾರು ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ. ಇನ್ನೊಂದ್ಸಲ ಈ ರೀತಿ ನಾನು ಮಾಡಲ್ಲ. ಆವಾಗ ಟುನಿ ದೂರದಿಂದ, ಇಲ್ಲಿ ನೋಡ್ ಚಿಚು, ವ್ಯಾಪಾರ ಅಂದ್ರೆ ನಾವು ಹಣ ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಮಾತ್ರ ನೋಡ್ಬಾರ್ದು, ಎಲ್ರನ್ನ ಸಂತೋಷ ಪಡಿಸ್ಬೇಕು ಅನ್ನೋದು ಕೂಡ ನೋಡ್ಬೇಕು. ಅದರಲ್ಲೂ ಮಕ್ಕಳು ತಿನ್ನೋ ಐಸ್ ಕ್ರೀಮನ್ನ ನೋಡಿ ಜೋಪಾನವಾಗಿ ಮಾಡಬೇಕು. ಸರಿ, ಎಲ್ರೂ ಇಲ್ಲಿಗೆ ಬನ್ನಿ, ನಾನು ನಿಮಗೆ ಐಸ್ ಕ್ರೀಮ್ ಕೊಡ್ತೀನಿ. ಟುನಿ, ನನಗೊಂದು ನ್ಯಾಚುರಲ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡು. ಈ ಕೆಮಿಕಲ್ ನನ್ನ ನಾಲಿಗೆಯಲ್ಲಿ ಅಂಟ್ಕೊಂಡಿದೆ. ಆ ನ್ಯಾಚುರಲ್ ಐಸ್ ಕ್ರೀಮ್ನ ತಿಂದ್ರೇನಾದ್ರೂ ಆ ಕೆಮಿಕಲ್ ಹೋಗುತ್ತೋ ಏನೋ. ಆವಾಗ ಎಲ್ರೂ ಚಿಚು ಗಾಡಿನ ಬಿಟ್ಟು ಟುನಿಯ ಗಾಡಿ ಹತ್ರ ಹೋದ್ರು. ಎಲ್ರೂ ನ್ಯಾಚುರಲ್ ಐಸ್ ಕ್ರೀಮ್ನ ತಗೊಂಡು ತಿಂದ್ರು. ಹಾಗೆ ತಿಂದಾಗ ಅವ್ರ ನಾಲಿಗೆಯಲ್ಲಿದ್ದ ಕೆಮಿಕಲ್ ಎಲ್ಲಾನು ಅಲ್ಲಿಂದ ಹೋಗ್ಬಿಡ್ತು. ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ವಾವ್ ಟೋನಿ, ಏನ್ ಬೇಕಾದ್ರೂ ಹೇಳು, ನೀನ್ ಮಾಡೋ ಐಸ್ ಕ್ರೀಮ್ ತರ ಯಾರಿಂದಾನು ಮಾಡಕ್ಕಾಗಲ್ಲ. ನಿನ್ನ ನೋಡಿ ಡಬ್ಬ ಹೊಡಿತೀನಿ ಅಂತ ಹೇಳಿ ಚಿಚು ನಮ್ಮನ್ನೆಲ್ಲ ಮೋಸ ಮಾಡಿದ್ಲು. ಆವಾಗ ಚಿಚು, ಅಯ್ಯೋ ದೇವ್ರೆ, ಊರಲ್ಲಿ ನನಗಿದ್ದಿದ್ದೆ ಸ್ವಲ್ಪ ಒಳ್ಳೆ ಹೆಸರು, ಇವಾಗ ಅದನ್ನ ಕೂಡ ಹಾಳು ಮಾಡ್ಕೊಂಡೆ. ಯಾವಾಗ್ಲೂ ಶಾರ್ಟ್ಕಟ್ಟಲ್ಲಿ ಶ್ರೀಮಂತಲಾಗ್ಬೇಕು ಅಂತ ಅಂದ್ಕೊಂಡ್ರೆ ಇದೇ ನಡೆಯೋದು. ನಂತರ ಯಾರೋ ತಪ್ಪು ಮಾಡಬೇಡಿ, ಯಾರೋ ಶಾರ್ಟ್ಕಟ್ಟಲ್ಲಿ ಶ್ರೀಮಂತಲಾಗ್ಬೇಕಂತ ಅಂದ್ಕೋಬೇಡಿ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಇವಳಿಗೆ ಇವಾಗ್ಲಾದ್ರೂ ಬುದ್ಧಿ ಬಂತಲ್ಲ ಅಂತ ಎಲ್ರೂ ಸಂತೋಷಪಟ್ರು. ಹಾಗೆ ಬೇಸಿಗೆ ಕಾಲದಲ್ಲಿ ಟುನಿಯ ವ್ಯಾಪಾರ ಚೆನ್ನಾಗಿ ನಡೀತು. ಆದ್ರೆ ಚಿಚುಕಾಗಿಯ ದುರಾಸೆಯಿಂದ ಅವಳ ವ್ಯಾಪಾರ ಹಾಳಾಯಿತು. ಈ ಕಥೆಯಲ್ಲಿರುವ ನೀತಿ, ಚಿಕ್ಕ ಮಕ್ಕಳು ತಿನ್ನೋ ಆಹಾರದಲ್ಲಿ ಕಲಬೆರಕೆ ಮಾಡಿದ್ರೆ ಆ ದೇವ್ರು ನಮಗೆ ಯಾವತ್ತಾದ್ರೂ ಒಂದಿನ ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ.